ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಜೀವನದಲ್ಲೂ ಕನಸಿರುತ್ತೆ. ಆ ಕನಸನ್ನ ಈಡೇರಿಸ್ಕೊಳ್ಳಿಕ್ಕೆ ನಾವು ಹೊರಗಡೆ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಒಂದು ಜಾಬಲ್ಲಿ 25,000, 30,000, 50,000 ಅಲ್ಲಿ ನಾವು ಜಾಬನ್ನು ಮಾಡ್ತಿದ್ದೀವಿ. ಡಿಯರ್ ಫ್ರೆಂಡ್ಸ್, ನಮಗೆ ಕನಸು ಏನೇನಿದೆ ಅಂತಂದರೆ, ನಾನೊಂದು ಒಳ್ಳೆ ಮನೆ ಕಟ್ಟಿಸ್ಬೇಕು, ನಾನೊಂದು ಒಳ್ಳೆ ಕಾರ್ ತೊಗೊಬೇಕು, ಬೆಟರ್ ಎಜುಕೇಷನ್ ಫಾರ್ ಚಿಲ್ಡ್ರನ್, ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡಬೇಕು, ಟೈಮ್ ಫ್ರೀಡಮ್, ಫೈನಾನ್ಷಿಯಲಿ ಫ್ರೀಡಮ್, ಬಾಸ್ ಫ್ರೀಡಮ್, ವರ್ಲ್ಡ್ ಟೂರ್ನ ಎಂಜಾಯ್ ಮಾಡಬೇಕು, ಹೆಲ್ತ್ ಫ್ರೀಡಮ್. ಇದೇ ಥರ ಪ್ರತಿಯೊಂದು ಕನಸುಗಳು ನಾವು ಇಟ್ಕೊಂಡು ಹೊರಗಡೆ ಪ್ರಪಂಚದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಡಿಯರ್ ಫ್ರೆಂಡ್ಸ್, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಕೆಲಸ ಮಾಡಿದ್ರು ಜೀವನ ಮಾಡಿದ್ದೀವಿ, ಬಟ್ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿಲ್ಲ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಕ್ಕಂಥ ಆಪರ್ಚುನಿಟಿನಲ್ಲಿ 2 ಇಯರ್ಸ್ ನಿಮ್ಮ ವೇಸ್ಟ್ ಮಾಡ್ತಕ್ಕಂಥ 2 ಅವರ್ಸ್, 2ರಿಂದ ಮ್ಯಾಕ್ಸಿಮಮ್ 5 ವರ್ಷ ನಿಮ್ಮ ವೇಸ್ಟ್ ಆಗ್ತಕ್ಕಂಥ 2 ಅವರ್ಸ್ನ ನಮಗೆ ಸಮಯ ಕೊಟ್ಟಿದ್ದೆ ಆದರೆ ಡಿಯರ್ ಫ್ರೆಂಡ್ಸ್, ಈ ಒಂದು ಅವಕಾಶದಲ್ಲಿ ನಿಮ್ಮ ಎಲ್ಲ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಆಪರ್ಚುನಿಟಿ ಯಾವುದು? ಡಿಯರ್ ಫ್ರೆಂಡ್ಸ್, ಪ್ರಪಂಚದಲ್ಲಿ 2 ಥರ ಮಾರ್ಕೆಟಿಂಗ್ ಇರುತ್ತೆ. ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್, ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳಿ. ಇವತ್ತು ನಾವು ಬದುಕ್ತಾ ಇರೋದು ಟ್ರೆಡಿಷನಲ್ ಮಾರ್ಕೆಟಿಂಗ್. ಇದನ್ನು ಸಾಂಪ್ರದಾಯಿಕಬದ್ಧ ಮಾರುಕಟ್ಟೆ ಅಂತ ಕರಿತೀವಿ. ಎಕ್ಸಾಂಪಲ್, ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿ ಒಂದು ವಸ್ತುನ ತಯಾರು ಮಾಡುತ್ತೆ. ಅದು ಜನಗಳಿಗೆ ರೀಚ್ ಆಗಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್, ಮೀಡಿಯಾ ಮತ್ತು ಸೆಲೆಬ್ರಿಟಿ ಮುಖಾಂತರ ಅದನ್ನು ಪಬ್ಲಿಸಿಟಿ ಮಾಡ್ತಾರೆ. ಅದನ್ನು ಜನಗಳಿಗೆ ತಲುಪಿಸಬೇಕು ಅಂತಂದರೆ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೇಲರ್ ಮುಖಾಂತರ ಕಸ್ಟಮರ್ಸ್ಗೆ ತಲುಪುತ್ತೆ. ಒಂದು ಫ್ಯಾಕ್ಟ್ರಿ ಒಂದು ವಸ್ತುನ, ಒಂದು ಕಂಪನಿ ಒಂದು ಪ್ರಾಡಕ್ಟ್ನ ತಯಾರು ಮಾಡಲಿಕ್ಕೆ 100 ರೂಪೀಸ್ ಆದರೆ ಕಸ್ಟಮರ್ಸ್ ಹತ್ರ ಬರಲಿಕ್ಕೆ 1000 ರೂಪೀಸ್ ಆಗುತ್ತೆ. ಮಧ್ಯದಲ್ಲಿ ಎಷ್ಟು ರೂಪಾಯಿ ವೇಸ್ಟ್ ಆಗ್ತಿದೆ ಅಂದರೆ ಡಿಯರ್ ಫ್ರೆಂಡ್ಸ್, 900 ರೂಪಾಯಿ, 900 ರೂಪೀಸ್ ವೇಸ್ಟ್ ಆಗ್ತಿದೆ. ಆ 900 ರೂಪೀಸ್ ವೇಸ್ಟ್ ಆಗ್ತಕ್ಕಂಥ ಅಮೌಂಟ್ ಎಲ್ಲಿಗೆ ಹೋಗ್ತಿದೆ ಅಂತಂದರೆ, ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ಗೆ 65% ದುಡ್ಡು ಹೋಗುತ್ತೆ, ಇಂಟರ್ಮೀಡಿಯೇಟರ್ಸ್ಗೆ ಬಂದು 25% ಹೋಗುತ್ತೆ. ಅಂದರೆ ಟೋಟಲ್ 90% ದುಡ್ಡನ್ನು ಈ ಮಧ್ಯವರ್ತಿಗಳು ಕೊಡ್ತಾರೆ. ಬಟ್ ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ 10% ಪ್ರಾಫಿಟ್ ಮಾಡಿಕೊಂಡಿದ್ರೆ, ಈ ಮಿಡಲ್ ಮ್ಯಾನ್ಸ್ಗೆ ಸ್ನೇಹಿತರೆ 90% ದುಡ್ಡನ್ನು ಇವರು ಕೊಡ್ತಾರೆ. ಇವರು ಕೊಡೋ ದುಡ್ಡನ್ನು ಕಸ್ಟಮರ್ಸ್ ಮೇಲೆ ಬೆಳೀತಾರೆ, MRP ಅಂತ ಹೇಳಿ, ಮ್ಯಾಕ್ಸಿಮಮ್ ರಿಟೈಲ್ ಪ್ರೈಸ್, ಅಂತಿಮ ವೆಚ್ಚ ಅಂತ ಕರಿತೀವಿ. ಈ 90% ದುಡ್ಡನ್ನು ತಗೊಂಡು ಈ ಮಿಡಲ್ ಮ್ಯಾನ್ಸ್ ಮಾತ್ರ ಉದ್ಧಾರ ಆಗ್ತಿದ್ದಾರೆ. ಇದನ್ನು ತಗೊಂಡು ಬಳಸ್ತಕ್ಕಂಥ ಕಸ್ಟಮರ್ಸ್ ನಾವು ಬಡವರಾಗ್ತಾ ಇದೀವಿ. ಬಟ್ ಇದಕ್ಕೆ ಆಪೋಸಿಟ್ ಆಗಿ ಬಂದಿರತಕ್ಕಂಥದ್ದೇ ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇದನ್ನ ನೇರ ಮಾರುಕಟ್ಟೆ ಅಂತ ಕರಿತೀವಿ. ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಇರುತ್ತೆ, ಡೈರೆಕ್ಟ್ ಆಗಿ ಕಸ್ಟಮರ್ ಇರ್ತೀವಿ. ನೇರವಾಗಿ ಕಸ್ಟಮರ್ ಇರ್ತೀವಿ, ನೇರವಾಗಿ ಕಂಪನಿ ಇರುತ್ತೆ. ಕಂಪನಿ ನಿಯರ್ ಬೈ ಔಟ್ಲೆಟ್ ಅನ್ನ ಮಾಡಿರ್ತಾರೆ. ಡಿಸ್ಟ್ರಿಕ್ಟ್ ವೈಸ್, ಸ್ಟೇಟ್ ವೈಸ್, ತಾಲೂಕ್ ವೈಸ್ ಅಲ್ಲಿ ನಮಗೆ ನಿಯರ್ ಬೈ ಎಲ್ಲಿದೆ ಔಟ್ಲೆಟ್, ಅಲ್ಲಿ ಹೋಗಿ ನಮ್ಮನೆಗೆ ಬೇಕಾಗಿರೋ ಪದಾರ್ಥಗಳು, ದಿನನಿತ್ಯ ಬಳಕೆ ವಸ್ತುಗಳು ನಮ್ಮನೆಗೆ ನಾವು ಬಳಸಿ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ನಾವು ಮೌತ್ ಟು ಮೌತ್ ರೆಕಮೆಂಡೇಶನ್ ಮಾಡೋದ್ರ ಮುಖಾಂತರ ಅಲ್ಲಿ ವೇಸ್ಟ್ ಆಗ್ತಕ್ಕಂಥ 90% ದುಡ್ಡನ್ನು ಯಾರೆಲ್ಲ ಈ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಬಂದು ಆ ಪ್ರಾಡಕ್ಟ್ ನಮ್ಮನೆಗೆ ನಾವು ಬಳಸಿ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಮೌತ್ ಟು ಮೌತ್ ರೆಕಮೆಂಡೇಶನ್ ಮಾಡೋದ್ರ ಮುಖಾಂತರ ಅಲ್ಲಿ ವೇಸ್ಟ್ ಆಗ್ತಕ್ಕಂಥ 90% ದುಡ್ಡನ್ನು ನಿಮಗೆ ಹಂಚುವಂಥ ವ್ಯವಸ್ಥೆನೇ ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಡಿಯರ್ ಫ್ರೆಂಡ್ಸ್, ಅಲ್ಲಿ ವೇಸ್ಟ್ ಆಗೋ ದುಡ್ಡನ್ನು 90% ದುಡ್ಡನ್ನು ನಾವು ಕೂಡ ಈ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಬಂದು ಪ್ರಾಡಕ್ಟನ್ನು ನಾವು ಬಳಸಿ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ನಾವು ಇದರಲ್ಲಿ ನಮ್ಮಲ್ಲಿರೋ ಟ್ಯಾಲೆಂಟನ್ನು ತೋರಿಸಿ ನಾವು ಹಾರ್ಡ್ ವರ್ಕ್ ಮಾಡಿ ಜಸ್ಟ್ 2ರಿಂದ 5 ವರ್ಷದಲ್ಲಿ ನಾವು ಕೂಡ ನಮ್ಮ ಎಲ್ಲ ಕನಸುಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನೆಟ್ವರ್ಕ್ ಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಆ ಥರ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ಇವತ್ತು ನೀವು ತಿಳ್ಕೊತಾ ಇದ್ದೀರಾ. ಡಿಯರ್ ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಸಾವಿರಾರು ಕಂಪನೀಸ್ ಇರುತ್ತೆ. ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಂಪನಿ ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಇನ್ಫಿನಿಟಿ ಆಫ್ ವೆಲ್ತ್ ಅಂಡ್ ಹೆಲ್ತ್. ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮಿಸ್ಟರ್ ಜೆ ಮಂಜುನಾಥ್, ಮಿಸ್ಟರ್ ಮಹೇಶ್ ದೇಗಲಾ, ಇವರಿಬ್ಬರ ನೇತೃತ್ವದಲ್ಲಿ ಈ ಕಂಪನಿ ಸ್ಟಾರ್ಟ್ ಆಯಿತು. ಸುಮಾರು 18 ವರ್ಷದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಅನುಭವ ಇಟ್ಕೊಂಡು ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಪ್ಲಸ್ ಈ ಕಂಪನಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡಿದ್ರೆ, ಇದು ಹೆಡ್ ಆಫೀಸ್ ಚಂದ್ರ ಲೇಔಟ್ ಬ್ಯಾಂಗ್ಳೂರ್ನಲ್ಲಿದೆ. ಪ್ಯೂರ್ಲಿ ಕರ್ನಾಟಕ ಬೇಸ್ಡ್ ಕಂಪ್ನಿ. ಔಟ್ಲೆಟ್ಸ್ 250 ಆಫೀಸಸ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ 15 ಸ್ಟೇಟಲ್ಲಿ ಆಫೀಸ್ ಇದೆ. ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋದಾದರೆ 90 ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇದೆ. ಒನ್ ಆಫ್ ದಿ ಬೆಸ್ಟ್ ಕಂಪನಿ ಇನ್ ಇಂಡಿಯಾದಲ್ಲಿ ಫಾಸ್ಟಾಗಿ ಗ್ರೋತ್ ಆಗಲಿಕ್ಕೆ ಹೊರಟಿರ್ತಕ್ಕಂಥ ಒನ್ ಆಫ್ ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಈ ಕಂಪನಿನಲ್ಲಿ ಒಳಗಡೆ ಬರಬೇಕು ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಫ್ರೀ ಜಾಯ್ನಿಂಗ್. ಜಸ್ಟ್ ನಿಮ್ದು ID ಪ್ರೂಫ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದಮೇಲೆ ಈ ಕಂಪನಿ ನಮಗೆ 9 ಟೈಪ್ಸ್ ಆಫ್ ಬೆನಿಫಿಟ್ಸನ್ನು ಕೊಡುತ್ತೆ. ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೆನಿಫಿಟ್ ರಿಟೇಲ್ ಪ್ರಾಫಿಟ್ ಅಪ್ ಟು ನಿಮಗೆ 30%. ಜಸ್ಟ್ ನೀವು ಒಂದು ಅಂಗಡಿನ ಚೇಂಜ್ ಮಾಡಿದ್ರೆ ನಿಮಗೆ ಅಪ್ ಟು 30% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಎರಡನೇ ಬೆನಿಫಿಟ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಆನ್ 5% ಆಫ್ ಕಂಪನಿ ಮಂತ್ಲಿ BV ಟರ್ನ್ ಓವರ್. BV ಮೀನ್ಸ್ ಬಿಸ್ನೆಸ್ ವಾಲ್ಯೂಮ್. ಥರ್ಡ್ ಇನ್ಕಮ್ ಟೀಮ್ ಬಿಲ್ಡಿಂಗ್ ಬೋನಸ್ ಆನ್ ಮ್ಯಾಚಿಂಗ್ BV 2,500 BV ಆಸ್ ಪರ್ ಕರೆಂಟ್ ರೂಲ್ 30%. ನಿಮಗೆ ಟೀಮ್ ಬಿಲ್ಡರ್ ಬೋನಸ್ಸು 30% ಇನ್ಕಮ್ ಬರುತ್ತೆ.
Sponsor supportive bonus up to Emerald from your downline up to Emerald 17%. Level achievement bonus on matching 25,000 BV, 25,000 BV up to Emerald 10%. Unlimited car fund 9% for platinum and above. Unlimited house fund 5% for Emerald and above. Luxury fund, shopping and travel 5%. Monthly 4 infinity bonus points from second month. Dear friends, 9 types of benefits ಅನ್ನ ಕೇಳ್ಕೊಂಡ್ರಿ. ಬಟ್ ಈ 9 ಟೈಪ್ ಬೆನಿಫಿಟ್ಸ್ ಅನ್ನ ನಾನು ಡಿಕ್ಲರೇಷನ್ ಕೊಡೋದಾದ್ರೆ, ಡಿಯರ್ ಫ್ರೆಂಡ್ಸ್, ಒಂದು ವಸ್ತು 130 ರೂಪಾಯಿ MRP ಇದೆ ಅಂತಂದ್ರೆ, ನೀವು ರಿಜಿಸ್ಟರ್ ಆಗಿ ಒಳಗಡೆ ಬಂದ ಮೇಲೆ, ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ID ನಂಬರ್ ಏನು ಬರುತ್ತೆ, ID ನಂಬರ್ ತಗೊಂಡು ನಿಮ್ಮನೆಗೆ ಬೇಕಾಗಿರೋ ಪದಾರ್ಥಗಳನ್ನ ನೀವು ತಗೊಂಡ್ರೆ ಒಂದು 130 ರೂಪಾಯಿಗಿರೋ ಪದಾರ್ಥ ನಿಮಗೆ 100 ರೂಪಾಯಿಗೆ ಸಿಗುತ್ತೆ. ಬಟ್ ಅಲ್ಲಿ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಯಿತು ಅಂದರೆ 30 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಜಸ್ಟ್ ನಿಮ್ಮ ಮನೆಗೆ ಯಾವುದೇ ಏನೇ ಖರೀದಿ ಮಾಡಿದ್ರು, ಎಕ್ಸಾಂಪಲ್ ಒಂದು 100 ರೂಪಾಯಿಗೆ ನಾವು ಖರೀದಿ ಮಾಡಿದ್ರೆ 300 ರೂಪಾಯಿ ಡಿಸ್ಕೌಂಟ್ ಆದರೆ, ಜಸ್ಟ್ ಒಂದು ಅಂಗಡಿನ ಚೇಂಜ್ ಮಾಡಿದ್ದಕ್ಕೆ 300 ರೂಪಾಯಿ ನಮ್ಮಂಥ ಮಿಡಲ್ ಕ್ಲಾಸ್ನಾಗಿದ್ದ ಲಾಭನೇ. ಇದು ರೀಟೇಲ್ ಪ್ರಾಫಿಟ್ ಅಂತ ಕರಿತೀವಿ. ಎರಡನೇ ಬೆನಿಫಿಟ್ ಬಂದ್ಬಿಟ್ಟು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅಂತ ಕರಿತೀವಿ. ಈ ಒಂದು ಇನ್ಕಮ್ ಕಂಪನಿಯ ಟರ್ನ್ ಓವರ್ ಅಲ್ಲಿ 5% ಅನ್ನು ನಮಗೆ ಕೊಡುತ್ತೆ. ಇದ್ರ ಮಿನಿಮಮ್ ಕ್ವಾಲಿಫಿಕೇಶನ್ 500 BV 500 BV ಗೆ 1 ಪಾಯಿಂಟ್ ಅಂತ ಕೊಡುತ್ತೆ. ಅಂದ್ರೆ ಟೋಟಲ್ 1000 BV ಗೆ 1 ಪಾಯಿಂಟ್ ಅಂತ ಬರುತ್ತೆ. ಅಪ್ ಟು ನಿಮಗೆ ಬ್ರಾನ್ಸ್ ಡೈರೆಕ್ಟರ್ ಆಗೋವರೆಗೂ ಕೂಡ ನಿಮಗೆ ಈ ಒಂದು ಇನ್ಕಮ್ ಬರುತ್ತೆ. ಮಿನಿಮಮ್ 24,999 BV ಎ ಟೀಮ್, ಬಿ ಟೀಮ್ ಅಲ್ಲಿ 24,999 BV ವರೆಗೂ ಈ ಒಂದು ಇನ್ಕಮ್ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಮೂರನೇ ಇನ್ಕಮ್ ಟೀಮ್ ಬಿಲ್ಡಿಂಗ್ ಬೋನಸ್ 30% ಕೊಡುತ್ತೆ ಕಂಪನಿಯ ಟರ್ನ್ ಓವರ್ ಅಲ್ಲಿ. ಈ ಒಂದು ಇನ್ಕಮ್ ಬರಬೇಕು ಅಂತಂದ್ರೆ ಎ ಟೀಮ್ ಇಂದ 2500 BV, ಬಿ ಟೀಮ್ ಇಂದ 2500 BV ನೀವು ಮ್ಯಾಚ್ ಮಾಡಿದ್ರೆ ಒಂದು ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ ಅಂತ ಬರುತ್ತೆ. TBB ಮೀನ್ಸ್ ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್. ಬಟ್ ಇದು ನಿಮಗೆ ಸೀಲಿಂಗ್ ಲಿಮಿಟ್ 1 ತಿಂಗಳಿಗೆ, ಇದನ್ನ ಕ್ಯಾಪಿಂಗ್ ಅಂತ ಕರಿತೀವಿ. ಅಪ್ ಟು ನಿಮಗೆ 1,50,000 ಕೂಡ ನಿಮಗೆ ಈ ಒಂದು ಇನ್ಕಮ್ ಬರುತ್ತೆ. ಓಕೆ, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ 30% ಆಫ್ ಟೋಟಲ್ BV ಆಫ್ ಕಂಪನಿ, ಅಂದ್ರೆ ಕಂಪನಿಯ ಟೋಟಲ್ BV ಏನಿದೆ, ಕಂಪನಿಯ 30% ಕಂಪನಿ ಟೋಟಲ್ BV ನಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಮಾಡುತ್ತೆ. ಟೋಟಲ್ BV ಪಾಯಿಂಟ್ಸ್ ವಾಲ್ಯೂಮ್ ಅಂದ್ರೆ ಟೋಟಲ್ BV TBB ಟೀಮ್ ಬಿಲ್ಡರ್ ಬೋನಸ್ ಪಾಯಿಂಟ್ಸ್ ಆಫ್ ಮಂತ್, ಅಂದ್ರೆ ಆ ಮಂತ್ ಅಲ್ಲಿ ನಿಮ್ದು ಏನು ಪಾಯಿಂಟ್ಸ್ ಬಂದಿರುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡುತ್ತೆ. ಈ ಒಂದು ಇನ್ಕಮ್ ಅಪ್ ಟು ನೀವು 1.5 ಲಕ್ಷದವರೆಗೂ ಇನ್ಕಮ್ ನ ತಗೋಬಹುದು. ಇದು ಟೀಮ್ ಬಿಲ್ಡರ್ ಬೋನಸ್ ಆಯಿತು. ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್. ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಅಂತಂದ್ರೆ ನೀವು ಯಾರಿಗೆ ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡಿರ್ತೀರಾ, ನೀವು ನೇರವಾಗಿ ಯಾರನ್ನ ಜಾಯಿನ್ ಮಾಡಿಸಿರ್ತೀರಾ, ಅವರು ಬಿಸ್ನೆಸ್ ಬಿಲ್ಡರ್ ಬೋನಸ್ ಮತ್ತೆ ಟೀಮ್ ಬಿಲ್ಡರ್ ಬೋನಸ್ ಅವ್ರು ಎಷ್ಟು ಇನ್ಕಮ್ ನ ತಗೊಂತಾರೆ ಅದ್ರ ಮೇಲೆ ನಿಮಗೆ ಈ ಒಂದು ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ಬರುತ್ತೆ. ಇದನ್ನ ನೀವು ಒಂದೇ ಲೈನ್ ಅಲ್ಲಿ ಬಂದ್ರು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಇನ್ನೊಂದು ಲೆಗ್ ಅಲ್ಲಿ ಯಾರು ಟೀಮೇ ಇಲ್ಲ, ಒಂದು ಲೆಗ್ ಅಲ್ಲಿ ಮಾತ್ರ ಟೀಮ್ ಇದೆ, ನೀವು ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡಿದ್ದೀರಾ, ಅಲ್ಲಿ ಟೀಮ್ ಡೆವಲಪ್ಮೆಂಟ್ ಆಗಿದೆ, ಅವರು ಇನ್ಕಮ್ ತಗೊಂಡಿದ್ದಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ನಿಮ್ಮ ಟೀಮ್ ಅಲ್ಲಿ ಯಾರೋ ಒಬ್ರು 1000 ರೂಪೀಸ್ ತಗೊಂಡಿದ್ದಾರೆ ಅಂತ ಇಟ್ಕೊಡಿ, ಬಿಸ್ನೆಸ್ ಬಿಲ್ಡರ್ ಬೋನಸ್ ಇನ್ಕಮ್. ನಿಮ್ಮ ಇನ್ಕಮ್ ನೀವು ನೇರವಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ವ್ಯಕ್ತಿಯಿಂದ 17% ನಿಮ್ಗೆ ಇನ್ಕಮ್ ಬರುತ್ತೆ. 17% ಆಫ್ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 170 ರೂಪೀಸ್, ಅಂದ್ರೆ 170 ರೂಪಾಯಿ ನಿಮಗೆ ಬರುತ್ತೆ. 17% ಅಂದ್ರೆ ಅವ್ರು 10,000 ರೂಪಾಯಿ ತಗೊಂಡ್ರೆ ನಿಮಗೆ 1,700 ರೂಪಾಯಿ ಬರುತ್ತೆ. ಓಕೆ, ಇದನ್ನ ನಾವು ಬಿಸ್ನೆಸ್ ಬಿಲ್ಡರ್ ಬೋನಸ್ ಅಲ್ಲಿ ಏನು ಇನ್ಕಮ್ ಬರುತ್ತೆ ಅದು ನಿಮ್ಗೆ ಬರುತ್ತೆ. ಅದೇ ತರ ಟೀಮ್ ಬಿಲ್ಡರ್ ಬೋನಸ್ ಎಷ್ಟು ಇನ್ಕಮ್ ಬಂದಿರುತ್ತೆ ಅದ್ರ ಮೇಲೆ ನಿಮ್ಗೆ 17% ಬರುತ್ತೆ. ಎಕ್ಸಾಂಪಲ್, ನೀವೊಂದು 10,000 ರೂಪಾಯಿ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ ನ ತಗೊಂಡಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ 17% ಅಂದರೆ 1,700 ರೂಪಾಯಿ ಬರುತ್ತೆ. ನೀವು 20,000 ರೂಪಾಯಿ ಟೀಮ್ ಬಿಲ್ಡರ್ ಬೋನಸ್ ನೀವು ಯಾರು ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡಿದ್ದಾರೆ ಅವರು 20,000 ರೂಪಾಯಿ ಇನ್ಕಮ್ ತಗೊಂಡಿದ್ದಾರೆ ಅಂತಂದ್ರೆ 17% ಆಫ್ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 3,400. 1,700 ಕೂಡಿದಾಗ ಎಷ್ಟು ಬರುತ್ತೆ? 3,400 ರೂಪೀಸ್ ಬರುತ್ತೆ. ಅದೇ ತರನೇ ನೀವೆಷ್ಟು ನಿಮ್ಮ ಡೌನ್ ಲೈನ್ಸ್ ನೇರವಾಗಿ ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತೀರಾ, ಅವ್ರ ಇನ್ಕಮ್ನ ಬಿಸ್ನೆಸ್ ಬಿಲ್ಡರ್ ಬೋನಸ್ ಟೀಮ್ ಬಿಲ್ಡರ್ ಬೋನಸ್ ಇನ್ಕಮ್ನ ಕೊಡಿಸ್ತೀರಾ, ಅದ್ರ ಮೇಲೆ ನಿಮ್ಗೆ 17% ಇನ್ಕಮ್ ಬರುತ್ತೆ. ಒನ್ ಆಫ್ ದಿ ಬೆಸ್ಟ್ ಇನ್ಕಮ್ ಅಂತ ಹೇಳ್ಬೋದು. ಯಾರು ನೇರವಾಗಿ ಸ್ಪಾನ್ಸರ್ನ ಮಾಡ್ತಾರೆ ಒಂದೇ ಲೈನಲ್ಲಿ ಇದ್ರೂ ಕೂಡ ಅವ್ರಿಗೆ ಇನ್ಕಮ್ ಅನ್ನ ಬರುತ್ತೆ. ಇಂಡಿಯಾದಲ್ಲಿ ಯಾವ ಕಂಪನಿನೂ ಒಂದೇ ಲೈನಲ್ಲಿ ಇನ್ಕಮ್ನ ಕೊಡ್ತಕ್ಕಂಥ
ಕಂಪನಿ ಇದುವರೆಗೂ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಕಂಪನಿ ವಿನ್ಫಿನಿಟ್ ಮ್ಯಾನೇಜ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ 10%. ಕಂಪನಿಯ ಟರ್ನ್ ಓವರ್ ಅಲ್ಲಿ 10% ಬರುತ್ತೆ. ಈ ಇನ್ಕಮ್ ಬರಬೇಕು ಅಂದ್ರೆ ನಾನು ಬ್ರಾನ್ಸ್ ಡೈರೆಕ್ಟರ್ ಆಗಿರಬೇಕು. ಬ್ರಾನ್ಸ್ ಡೈರೆಕ್ಟರ್ ಆಗಬೇಕು ಅಂತಂದ್ರೆ ಎ ಟೀಮಿಂದ 25,000 BV ಬರಬೇಕು, ಬಿ ಟೀಮಿಂದ 25,000 BV ಬಂದ್ರೆ ನಿಮಗೆ ಒಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ ಅಂತ ಕೊಡ್ತಾರೆ. ಒಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ ಪಾಯಿಂಟ್ ಏನ್ ನಿಮ್ಗೆ ಕೊಡ್ತಾರೆ, ಬಟ್ ಅದೇ ತರ ನೀವು ಎಷ್ಟು ಬಿಸ್ನೆಸ್ ವಾಲ್ಯೂಮ್ನ ಕೊಡ್ತೀರಾ ಅದ್ರ ಮೇಲೆ ನಿಮಗೆ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಇನ್ಕಮ್ ಬರುತ್ತೆ. ಅಪ್ ಟು ನಿಮಗೆ ಎಮ್ರಾಲ್ಡ್ ವರ್ಗೂ ಕೂಡ ಈ ಒಂದು ಇನ್ಕಮ್ ಬರುತ್ತೆ. ಅಪ್ ಟು ಎಮ್ರಾಲ್ಡ್ ವರ್ಗೂ ನಿಮ್ಗೆ ಈ ಒಂದು ಇನ್ಕಮ್ ಅಪ್ ಟು ನಿಮಗೆ ಅಪ್ ಟು ಕ್ರೌನ್ ಡೈರೆಕ್ಟರ್ ವರ್ಗೂ ಕೂಡ ನಿಮಗೆ ಈ ಒಂದು ಇನ್ಕಮ್ ನಿಮ್ಗೆ ರಿಲೀಸ್ ಆಗುತ್ತೆ. ಓಕೆನಾ? ಓಕೆ, ಇದು ಬಂದು ಲೆವೆಲ್ ಅಚೀವ್ಮೆಂಟ್ ಬೋನಸ್ಸು. ಇನ್ಫಿನಿಟಿ ಬೋನಸ್ 20% ಇನ್ಕಮ್ ಬರುತ್ತೆ. 6th ಇನ್ಕಮ್. ಈ 20% ಇನ್ಕಮ್ ನಮ್ಗೆ ಬರಬೇಕು ಅಂದ್ರೆ ಎಕ್ಸಾಂಪಲ್ ಸಿಲ್ವರ್ ಡೈರೆಕ್ಟರ್ ಪೊಸಿಷನ್ ರೀಚ್ ಆಗಿರಬೇಕು ಅಂದ್ರೆ ಎ ಟೀಮಿಂದ 50,000 BV ಬರಬೇಕು, ಬಿ ಟೀಮಿಂದ 50,000 BV ಬರಬೇಕು. ಅಂದ್ರೆ ಟೋಟಲ್ ನೀವು 50,000 BV ಬಂದ್ರೆ ನೀವು ಸಿಲ್ವರ್ ಡೈರೆಕ್ಟರ್ ಆಗ್ತೀರಾ. ಸಿಲ್ವರ್ ಡೈರೆಕ್ಟರ್ ಆದ್ರೆ ಇನ್ಫಿನಿಟಿ ಬೋನಸ್ ಬರುತ್ತೆ. ಇನ್ಫಿನಿಟಿ ಬೋನಸ್ ನಿಮ್ಗೆ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ನೀವು ಇನ್ಕಮ್ನ ತಗೋಬಹುದು, ಡಿಪೆಂಡ್ಸ್ ಅಪಾನ್ ಯುವರ್ ಬಿಸ್ನೆಸ್ ವಾಲ್ಯೂಮ್. ಓಕೆ, ಇದು ನಿಮಗೆ ಕಂಡೀಷನ್ಸ್ ಏನು ಅಂತಂದ್ರೆ 13% ಟರ್ನ್ ಓವರ್ ಈಸ್ ಅಲಾಟೆಡ್ ಅಪ್ ಟು ಕ್ರೌನ್ ಡೈರೆಕ್ಟರ್. 13% ಅಪ್ ಟು ಕ್ರೌನ್ ಡೈರೆಕ್ಟರ್ ಆಗೋವರೆಗೂ ನಿಮಗೆ ಇನ್ಫಿನಿಟಿ ಬೋನಸ್ ಬರುತ್ತೆ. ಅದಾದ್ಮೇಲೆ ನೀವು 7% 20% ಅಲ್ಲಿ ನೀವು 7% ಬಂದ್ಬಿಟ್ಟು ಟರ್ನ್ ಓವರ್ ಈಸ್ ಅಲಾಟೆಡ್ ಫಾರ್ ರಾಯಲ್ ಕ್ರೌನ್ ಡೈರೆಕ್ಟರ್ ಅಂಡ್ ಅಬೋವ್. ಅಂದ್ರೆ ರಾಯಲ್ ಕ್ರೌನ್ ಡೈರೆಕ್ಟರ್ ಅಂಡ್ ಅಬೋವ್ ಯಾರೆಲ್ಲ ಇದ್ದಾರೆ ಅವರಿಗೆ 7% ರಿಲೀಸ್ ಆಗುತ್ತೆ. ಟೋಟಲ್ ಕಂಪನಿ ಟರ್ನ್ ಓವರ್ ಅಲ್ಲಿ 20% ಎತ್ ಮಡಗುತ್ತೆ. ಅದರಲ್ಲಿ 13% ಕ್ರೌನ್ ಡೈರೆಕ್ಟರ್ ಒಳಗಡೆ ಯಾರೆಲ್ಲ ಇದ್ದಾರೆ ಅವ್ರಿಗೆ 13% ಬರುತ್ತೆ. ಯಾರೆಲ್ಲ ರಾಯಲ್ ಕ್ರೌನ್ ಡೈರೆಕ್ಟರ್ ಅಂಡ್ ಅಬೋವ್ ಯಾರೆಲ್ಲ ಇದ್ದಾರೆ ಅವ್ರಿಗೆ 7% ಬರುತ್ತೆ. ಒನ್ ಆಫ್ ದಿ ಬೆಸ್ಟ್ ಬಾಟಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಕಮ್ ನ ಕೊಡಿಸ್ಬೇಕು ಅನ್ನೋ ಉದ್ದೇಶ ಈ ಕಂಪನಿ ಮ್ಯಾನೇಜ್ಮೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಈ ಒಂದು ಇನ್ಕಮ್ಗೂ ಕೂಡ. ನೆಕ್ಸ್ಟ್ 7th ಇನ್ಕಮ್ ಬಂದು ಅನ್ಲಿಮಿಟೆಡ್ ಕಾರ್ ಫಂಡ್. ಡಿಯರ್ ಫ್ರೆಂಡ್ಸ್ 9% ಕೊಡ್ತಿದೆ ಕಂಪನಿ ಟರ್ನ್ ಓವರ್ ಅಲ್ಲಿ. ಬಹಳ ಖುಷಿ ಆಗುತ್ತೆ. ನೀವು ಸಿಲ್ವರ್ ಡೈರೆಕ್ಟರ್ನ ಡಿಯರ್ ಫ್ರೆಂಡ್ಸ್ ಎ ಟೀಮಲ್ಲಿ 50,000 BV, ಬಿ ಟೀಮಲ್ಲಿ 50,000 BV ಅನ್ನೋದನ್ನ 3 months ಮೇಂಟೈನ್ ಮಾಡಿಬಿಟ್ರೆ ಸಾಕು. ಡಿಯರ್ ಫ್ರೆಂಡ್ಸ್ ನಿಮಗೆ ಕಾರ್ ಫಂಡ್ಗೆ ಕ್ವಾಲಿಫೈಡ್ ಆಗ್ತೀರಾ. 4th month ಇಂದ ನಿಮಗೆ ಕಾರ್ ಫಂಡ್ ರಿಲೀಸ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್ ನೋಟ್, ಆಫ್ಟರ್ ಪೇಯಿಂಗ್ ದಿ ಬೋನಸ್ ಆಫ್ ದಿ ಮಂತ್ BV ಆಫ್ ಬೋತ್ ದಿ ಟೀಮ್ ಎ ಟೀಮ್ ಅಂಡ್ ಬಿ ಟೀಮ್ ವಿಲ್ be pledged after achieving platinum director level. You will get this bonus every month. ಅಂದ್ರೆ ನೀವು ಈ ಒಂದು 50,000 BV ಕಂಪ್ಲೀಟ್ ಮಾಡ್ತಿದ್ದಂಗೆ ಡಿಯರ್ ಫ್ರೆಂಡ್ಸ್ ನೀವು ಪ್ಲಾಟಿನಮ್ 3 ತಿಂಗಳು ಮೇಂಟೈನ್ ಮಾಡ್ತಿದ್ದಂಗೆ ನಿಮಗೆ ಪ್ಲಾಟಿನಮ್ ಡೈರೆಕ್ಟರ್ ಅಂದ್ರೆ ನೀವು ಕಾರ್ ಫಂಡ್ ಕ್ವಾಲಿಫೈಡ್ ಆಗಿರ್ತೀರಾ ಅಂದ್ರೆ ನಿಮಗೆ ಡಿಸಿಗ್ನೇಷನ್ ಪ್ಲಾಟಿನಮ್ ಡೈರೆಕ್ಟರ್ ಲೆವೆಲ್ನ ನೀವು ರೀಚ್ ಆಗಿರ್ತೀರಾ. ಓಕೆನಾ? ಈ ಒಂದು ಇನ್ಕಮ್ ಅಷ್ಟೇ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಇನ್ಕಮ್ನ ತಗೊಬೋದು. ಡಿಫ್ರೆಂಡ್ಸ್ 8th ಇನ್ಕಮ್ ಅನ್ಲಿಮಿಟೆಡ್ ಹೌಸ್ ಫಂಡ್. ಕಂಪ್ನಿ ಟರ್ನ್ ಓವರ್ 5% ಕೊಡುತ್ತೆ. ಸಿಲ್ವರ್ ಡೈರೆಕ್ಟರ್ ಪೊಸಿಷನ್ನ 6 months ಮೇಂಟೈನ್ ಮಾಡಬೇಕು. 50,000 BV ಎ ಟೀಮಲ್ಲಿ, ಬಿ ಟೀಮಲ್ಲಿ 50,000 BV ಅನ್ನೋದನ್ನ ನೀವು ಕಂಟಿನ್ಯೂಸ್ ಆಗಿ 6 months ಮೇಂಟೈನ್ ಮಾಡಿದ್ರೆ ಕಂಪನಿಯ ಟರ್ನ್ ಓವರ್ ಅಲ್ಲಿ 5% ಕೊಡುತ್ತೆ. ಈ ಒಂದು ಡಿಸಿಗ್ನೇಷನ್ಗೆ ನಾವು ಹೌಸ್ ಫಂಡ್ಗೆ ಯಾರೆಲ್ಲ ಕ್ವಾಲಿಫೈಡ್ ಆಗ್ತಾರೆ ಅವ್ರಿಗೆ ಬಂದ್ಬಿಟ್ಟು ಎಮರಾಲ್ಡ್ ಡೈರೆಕ್ಟರ್ ಅಂತ ಡಿಸಿಗ್ನೇಷನ್ ಕೊಡುತ್ತೆ. ಇದು ಅಷ್ಟೇ ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ. ನೀವೆಷ್ಟು ವಾಲ್ಯೂಮ್ನ ಕೊಡ್ತೀರಾ ಅಷ್ಟು ನಿಮಗೆ ಇನ್ಕಮ್ ಬರುತ್ತೆ. ದಟ್ ಈಸ್ ಅನ್ಲಿಮಿಟೆಡ್ ಇನ್ಕಮ್. 9th ಇನ್ಕಮ್ ಬಂದ್ಬಿಟ್ಟು ಲಕ್ಸುರಿ ಫಂಡ್ ಅಂತ ಕೊಡುತ್ತೆ. ಫಾರಿನ್ ಟ್ರಿಪ್ ಹೋಗ್ಲಿಕ್ಕೆ ಫಂಡ್ ಅನ್ನ ಕೊಡುತ್ತೆ 5% ಕಂಪ್ನಿ ಟರ್ನ್ ಓವರ್ ಅಲ್ಲಿ. ಈ ಇನ್ಕಮ್ ಬರಬೇಕು ಅಂತಂದ್ರೆ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ಸ್ ಇನ್ ಸಿಂಗಲ್ ಮಂತ್ ಫ್ರಮ್ 2nd month ಯು ವಿಲ್ ಗೆಟ್ ಲಕ್ಸುರಿ ಫಂಡ್. ಡಿಯರ್ ಫ್ರೆಂಡ್ಸ್ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ ಬರಬೇಕು ಅಂದ್ರೆ ಎ ಟೀಮಲ್ಲಿ 2 lakh BV, ಬಿ ಟೀಮಲ್ಲಿ 2 lakh BV ನೀವು ತಗೊಂಬಂದ್ರೆ ನಿಮ್ಗಲ್ಲಿಗೆ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ ಬರುತ್ತೆ. ನಿಮಗೆ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ ಬಂತು ಅಂದ್ರೆ ನಿಮಗೆ ಲಕ್ಸುರಿ ಫಂಡ್ ರಿಲೀಸ್ ಆಗುತ್ತೆ. ಇದಕ್ಕೆ ಮಿನಿಮಮ್ ಪಾಯಿಂಟ್ ಕ್ಯಾಲ್ಕುಲೇಷನ್ 50,000 BV ಎ ಟೀಮ್, ಬಿ ಟೀಮಲ್ಲಿ 50,000 BV ನ ಕ್ಯಾಲ್ಕುಲೇಷನ್ ತಗೊಳುತ್ತೆ. ಬಟ್ 4 ಇನ್ಫಿನಿಟಿ ಬೋನಸ್ ಪಾಯಿಂಟ್ ಬಂದ್ರೆ ಅಂದ್ರೆ 2 ಲಕ್ಷ BV 2 ಲಕ್ಷ BV ಬಂತು ಅಂತಂದ್ರೆ ಹತ್ರ ನಿಮಗೆ ಈ ಒಂದು ಇನ್ಕಮ್ ರಿಲೀಸ್ ಆಗುತ್ತೆ. ಇದು ಅಷ್ಟೇ ಅನ್ಲಿಮಿಟೆಡ್ ಇನ್ಕಮ್. ಓಕೆ, ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್ ಇನ್ನೊಂದು ಕಂಪನಿ ಲೀಡರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಿಮಗೆ ಒಂದು ಇನ್ಕಮ್ ಅನ್ನು ಕೊಡ್ತಾ ಇದೆ. ರೈಡರ್ಸ್ ಸಪೋರ್ಟಿವ್ ಬೋನಸ್. ಕಂಪ್ನಿ ಟರ್ನ್ ಓವರ್ ಅಲ್ಲಿ 3% ಕೊಡುತ್ತೆ. ಇದು ಹೇಗೆ ಕೊಡುತ್ತೆ ಅಂತಂದ್ರೆ ಡಿಯರ್ ಫ್ರೆಂಡ್ಸ್ ಅಪ್ ಟು ನಿಮಗೆ ಇದು ಮಾರ್ಚ್ ವರೆಗೂ
ಕೌಂಟ್ ಆಗುತ್ತೆ. ಅಕ್ಟೋಬರ್ ಇಂದ 2020 ನಿಮಗೆ ಅಪ್ ಟು ಮಾರ್ಚ್ 2021ವರೆಗೂ ಕೂಡ ಇದು ಕೌಂಟ್ ಆಗುತ್ತೆ. ಓಕೆ, ಯಾರೆಲ್ಲ ಲಕ್ಸುರಿ ಫಂಡ್ಗೆ ಕ್ವಾಲಿಫೈಡ್ ಆಗಿಲ್ಲ, ಅಂದರೆ 4 ಇನ್ಫಿನಿಟಿ ಬೋನಸ್ ಒಳಗಡೆ ಇದ್ರೆ, 1 ರಿಂದ 4 ಇನ್ಫಿನಿಟಿ ಬೋನಸ್ ಒಳಗಡೆ ಯಾರು ಇರ್ತಾರೆ ಅವ್ರಿಗೆ ಈ ಒಂದು ಇನ್ಕಮನ್ನು ಕಂಪ್ನಿ ಟರ್ನ್ ಓವರಲ್ಲಿ 3% ಕೊಡ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಕಂಪನಿ. ಇವತ್ತು ಲೀಡರ್ಸ್ಗೋಸ್ಕರ, ಬಿಗಿನಿಯರ್ಸ್ಗಳಿಗೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿರ್ತಾರೆ ಅವ್ರಿಗೆ ಇದು ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ಇನ್ಕಮನ್ನು ಕೊಡ್ತಾ ಇದ್ದಾರೆ. ಈ ಒಂದು ಇನ್ಕಮ್ಗೂ ಕೂಡ ನಾನು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.